ನಿಮ್ಗೆಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಮತ್ತೆ ಎಲ್ಲರೂ ಒಂದ್ಸಲ ಹೇಳಿ ಜೈ ಭೀಮ್, ಜೈ ಭೀಮ್. ಬಂಧುಗಳೇ, ಇವತ್ತು ವೇದಿಕೆಯಲ್ಲಿ ಬಹಳ ಅತ್ಯಂತ ಪ್ರಮುಖರು ವೇದಿಕೆಯಲ್ಲಿ ಇದ್ದಾರೆ. ಮುಖ್ಯವಾಗಿ ನಮ್ಮ ಕನ್ನಡ ಪ್ರಗತಿಪರ ಸಂವೇದನೆಗಳ ಭಾಗವಾಗಿರ್ತಕ್ಕಂತಹ ಬಂಜಿಗೆರೆ ಜಯಪ್ರಕಾಶ್ ಅವರಿದ್ದಾರೆ, ಶಿವಸುಂದರ್ ಅವರಿದ್ದಾರೆ, ಚೇತನ್ ಅವರಿದ್ದಾರೆ, ಮತ್ತೆ ಎಲ್ಲ ಅಲೆಮಾರಿ ಬಂಧುಗಳಿದ್ದಾರೆ. ನಾವು ಇವತ್ತು ಯಾಕೆ ಇಲ್ಲಿ ಸೇರಿದ್ದೇವೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಇದೊಂದು ಬಹಳ ದೊಡ್ಡ ಚಾರಿತ್ರಿಕವಾದ ಒಂದು ಸಂದರ್ಭ. ಯಾಕೆ ಚಾರಿತ್ರಿಕ ಸಂದರ್ಭ ಅಂತಂದ್ರೆ, ಅಲೆಮಾರಿ ಸಮುದಾಯದ ನಾವು 49 ಅಲೆಮಾರಿ ಸಮುದಾಯದ ನಾವು ಬಿಡಿ ಬಿಡಿಯಾದ ಹೋರಾಟಗಳನ್ನ ಮಾಡಿದ್ದೇವೆ. ಆದರೆ ಒಂದು ದೊಡ್ಡ ಹೋರಾಟ ಇವತ್ತು ಈ ದಿನ ಒಂದು ಚರಿತ್ರೆಗೆ ಸೇರಬೇಕಾದಂತ ದಿನ. ನಮ್ಮ ಸಾಂವಿಧಾನಿಕ ಹಕ್ಕುಗಳಿಗೋಸ್ಕರ ನಾವಿವತ್ತು ಇಲ್ಲಿ ಸೇರಿದ್ದೇವೆ. ಕರ್ನಾಟಕದ ಚರಿತ್ರೆಯಲ್ಲಿ ಇದೊಂದು ಬಹಳ ದೊಡ್ಡ ಒಂದು ಚರಿತ್ರೆಯ ದಿನ ಅಂತ ನಾನು ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ನನಗೆ ಎರಡು ರೀತಿಯ ಭಾವನೆಗಳು ಬಂದು ಹೋಗ್ತಿವೆ. ಒಂದ್ ಕಡೆ ಖುಷಿ ಆಗ್ತಿದೆ, ಇನ್ನೊಂದು ಕಡೆಗೆ ಬಹಳ ದುಃಖ ಯಾಕೆ ಅಂತಂದ್ರೆ, ನಾವೆಲ್ಲ ಪ್ರೀತಿಸುವ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅಲೆಮಾರಿಗಳ ಪರವಾಗಿ ಒಂದು ನಿರ್ಧಾರ ಮಾಡ್ತಾ ಇದ್ರು, ಮಾಡ್ಬೋದಾಗಿತ್ತು ಅನ್ನುವ ನಿರೀಕ್ಷೆ ನಮಗಿತ್ತು. ಆದ್ರೆ ಸಿದ್ದರಾಮಯ್ಯನವರು, ನಮ್ಮೆಲ್ಲ ಪ್ರೀತಿಯ ಮುಖ್ಯಮಂತ್ರಿಗಳು ಅದನ್ನು ಮಾಡಲಿಲ್ಲ. ನಮ್ಗೆ ದೊಡ್ಡ ಭರವಸೆ ಏನಂತಂದ್ರೆ, ಸಿದ್ದರಾಮಯ್ಯನವರು ಮಾಮೂಲಿ ರಾಜಕಾರಣಿ ಅಲ್ಲ. ಈ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯನವರು ಭಿನ್ನವಾದಂತಹ ಪರ್ಯಾಯ ರಾಜಕಾರಣಿ. ಒಂದು ಗಟ್ಟಿ ಸೈದ್ಧಾಂತಿಕ ಹಿನ್ನೆಲೆಯಿಂದ ಬಂದಂತಹ ಸಿದ್ದರಾಮಯ್ಯನವರು ಅಲೆಮಾರಿಗಳ ಪರವಾಗಿ ಒಂದು ಗಟ್ಟಿ ನಿರ್ಧಾರ ತಗೊಳ್ತಾರೆ ಅಂತ ನಮ್ಮ ಭಾವನೆ ಇತ್ತು. ಅದು ಹುಸಿಯಾಗಿದೆ. ಈ ಕಾರಣಕ್ಕೋಸ್ಕರ ಎಲ್ಲ ಅಲೆಮಾರಿಗಳು, ನನ್ನನ್ನು ಒಳಗೊಂಡಂತೆ ಎಲ್ಲ ಅಲೆಮಾರಿಗಳು ನಿರಾಶರಾಗಿದ್ದಾರೆ. ಸಂತೋಷದ ಸಂಗತಿ ಯಾವುದಂತಂದ್ರೆ, ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕದ ಚರಿತ್ರೆಯಲ್ಲಿ ಸ್ವಾತಂತ್ರ್ಯ ಬಂದು 78-79 ಆದ ಮೇಲೆ ಇಡೀ ದೇಶದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಲೆಮಾರಿಗಳು ತಮ್ಮ ಸಾಂವಿಧಾನಿಕ ಹಕ್ಕುಗಳಿಗೋಸ್ಕರ ಸೇರಿದ್ದಾರೆ. ಬಂಧುಗಳೇ, ನಾನು ಜಾತಿ ಕೈ ತಗೊಳಕ್ ಹೋಗೋದಿಲ್ಲ. ಇವತ್ತು ಈ ಸಭೆಯ ಒಟ್ಟಾರೆ ಆಶಯ ಏನಂತಂದ್ರೆ, ನಾನು ಮೂರು ಮುಖ್ಯವಾದ ಆಶಯಗಳಿದೆ. ಏನು ಅಂದ್ರೆ, ಕರ್ನಾಟಕ ಸರ್ಕಾರ ಇವತ್ತು ಒಂದು ನಿರ್ಧಾರ ಮಾಡಿದೆ. ಏನ್ ನಿರ್ಧಾರ ಮಾಡಿದೆ? 3 ಗುಂಪುಗಳನ್ನಾಗಿ ಮಾಡಿ 3ನೇ ಗುಂಪಲ್ಲಿ ಅಲೆಮಾರಿಗಳನ್ನ ಸೇರಿಸಿ ಒಂದು ರೀತಿಯ ಅನ್ಯಾಯ ಸರ್ಕಾರದಿಂದ ಆಗಿದೆ. ಈ ಅನ್ಯಾಯವನ್ನ ಮರುಪರಿಶೀಲನೆ ಮಾಡೋದಕ್ಕೋಸ್ಕರ ಸರ್ಕಾರಕ್ಕೆ ನಮ್ಮ ನಿವೇದನೆ ಮಾಡೋದಕ್ಕೋಸ್ಕರ ನಾವು ಇವತ್ತು ಸೇರಿದ್ದೇವೆ. ಎರಡನೇದೇನು, ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ಒಂದು ಪ್ರವರ್ಗವನ್ನು ಸೃಷ್ಟಿ ಮಾಡಿ ಅಲೆಮಾರಿಗಳಿಗೆ 1% ಮೀಸಲಾತಿಯನ್ನು ಕೊಡ್ಬೇಕನ್ನೋ ಕಾರಣಕ್ಕೋಸ್ಕರ ನಾವಿಲ್ಲಿ ಸೇರಿದ್ದೇವೆ. ಮೂರನೇದು ಯಾವುದು ಅಂತಂದ್ರೆ, ತಮಿಳುನಾಡು ಮತ್ತು ತೆಲಂಗಾಣದಲ್ಲಿ ಅಲ್ಲಿ ಅಲೆಮಾರಿಗಳನ್ನ, ಅದು ಎಸ್ಪೆಷಲಿ ಅರುಂಧತಿಯರ್ ಸಮುದಾಯವನ್ನು ಪ್ರತ್ಯೇಕವಾಗಿ ಪರಿಗಣಿಸಿ 2008-9ರಲ್ಲಿ ಅಲ್ಲಿ ಅರುಂಧತಿಯರ್ ಸಮುದಾಯವನ್ನ 2008-9ರಲ್ಲಿ ತಮಿಳುನಾಡು ಸರ್ಕಾರ ಸಪರೇಟ್ ಆಗಿ ಗುರುತಿಸಿ ಅವರಿಗೆ 3% ಮೀಸಲಾತಿಯನ್ನು ಕೊಟ್ಟಿದೆ. ತೆಲಂಗಾಣದಲ್ಲೂ ಸಹ ಮೊನ್ನೆ 2025ರಲ್ಲಿ ತೆಲಂಗಾಣ ಸರ್ಕಾರ ಮೀಸಲಾತಿಯ ಒಳವರ್ಗೀಕರಣ ಮಾಡಿ ಅಲ್ಲಿ 1.7 ಲಕ್ಷ ಜನ ಅಲೆಮಾರಿಗಳಿಗೆ 1% ಮೀಸಲಾತಿಯನ್ನು ಕೊಟ್ಟಿದೆ. ನಮ್ಮ ಇವತ್ತಿನ ಈ ಸಮಾವೇಶದ ಬಹಳ ಮುಖ್ಯವಾದ ಒಂದು ಆಶಯ ಏನಂತಂದ್ರೆ, ದಯವಿಟ್ಟು ಕರ್ನಾಟಕ ಸರ್ಕಾರ ನಮ್ಮನ್ನ ಪ್ರತ್ಯೇಕವಾಗಿ ಪರಿಗಣಿಸಿ 1% ಮೀಸಲಾತಿಯನ್ನ ಕೊಡಬೇಕಂತ ಅನ್ನೋದು ನಮ್ಮ ಈ ಸಮಾವೇಶದ ಬಹಳ ಮುಖ್ಯವಾದಂತಹ ಆಶಯ. ಇನ್ನೊಂದು ಬಹಳ ಮುಖ್ಯವಾದ ಆಶಯ ಏನಂತಂದ್ರೆ, ನಮ್ಮ 49 ಅಲೆಮಾರಿ ಸಮುದಾಯಗಳು ಮತ್ತು 10 ಪರಿಶಿಷ್ಟ ಸೂಕ್ಷ್ಮ ಅತಿ ಸೂಕ್ಷ್ಮ ಸಮುದಾಯಗಳನ್ನ ಪ್ರತ್ಯೇಕವಾಗಿ ಪರಿಗಣಿಸಿ ಅದಕ್ಕೊಂದು ಪ್ರತ್ಯೇಕವಾದಂಥ ನಿಗಮವನ್ನು ಸ್ಥಾಪಿಸಬೇಕಂತೇಳಿ ನಾನು ಸರ್ಕಾರವನ್ನು ಒತ್ತಾಯಿಸ್ತೇನೆ. ನನಗಿನ್ನೂ ನಂಬಿಕೆ ಇದೆ ಬಂಧುಗಳೇ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ನಾಳೆಯ ಕ್ಯಾಬಿನೆಟ್ ಅಲ್ಲಿ ಸಮುದಾಯಗಳ ಪರವಾದಂತಹ ಒಂದು ನಿರ್ಧಾರವನ್ನು ಪ್ರಕಟಿಸ್ತಾರೆ ಅಂತ ಅನ್ನೋ ಒಂದು ಆಶಯ ನಮಗಿದೆ. ನಾವೆಲ್ಲ ಒಂದು ನಿವೇದನೆ ಮಾಡಿಕೊಳ್ಳೋಣ. 49 ಅಲೆಮಾರಿ ಸಮುದಾಯಗಳು ಮತ್ತು 10 ಪರಿಶಿಷ್ಟ ಜಾತಿಗಳು ಸೇರಿಕೊಂಡು 59 ಸಮುದಾಯಗಳು ಸೇರಿ. ಜೈ ಭೀಮ್. ನಾನು ಹೆಚ್ಚೊತ್ತೇನು ಮಾತಾಡೋದಿಲ್ಲ. ಇವತ್ತು ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿಗಳ ಮಹಾ ಒಕ್ಕೂಟದ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಕರ್ನಾಟಕದ
49 ಅಲೆಮಾರಿ ಅಸ್ಪೃಶ್ಯ ಸಮುದಾಯಗಳು ಮತ್ತು 10 ಅಲೆಮಾರಿ ಸೂಕ್ಷ್ಮ ಸಮುದಾಯಗಳು, ಈ ಸಮುದಾಯಗಳ ಬಂಧುಗಳೆಲ್ಲ ಈ ದಿನ ನಾವಿಲ್ಲಿ ಸಮಾವೇಶಗೊಂಡಿರುವ ಈ ಸಮಾವೇಶವನ್ನ ಉದ್ಘಾಟನೆ ಮಾಡ್ತಾ ಬಂಜಗೆರೆ ಜಯಪ್ರಕಾಶ್ ಅವರು ಮತ್ತು ಮುಖ್ಯ ಮಾತುಗಳನ್ನಾಡ್ತಾ ಶಿವಸುಂದರ್ ಅವರು ಆಶಯದ ಮಾತುಗಳನ್ನ ಆಡ್ತಾ ನಮ್ಮ ಬಾಲಗುರುಮೂರ್ತಿ ಅವರು ಹಾಗೂ ಡಾಕ್ಟರ್ ಎಸ್ ಪ್ರಭಾಕರ್ ಅವರು ಬಹಳ ಮುಖ್ಯ ವಿಚಾರಗಳನ್ನ ಈಗಾಗಲೇ ತಮ್ಮ ಹತ್ರ ಹಂಚಿಕೊಂಡಿದ್ದಾರೆ. ಮೀಸಲಾತಿ ವರ್ಗೀಕರಣದ ಆದೇಶ ಏನಾಯ್ತು ಆವತ್ತಿನಿಂದ ಇವತ್ತಿನವರೆಗೂ ನಾವು ಕೆಲವರು ಸರಿಯಾಗಿ ಕಣ್ತುಂಬ ನಿದ್ದೆ ಮಾಡಿಲ್ಲ, ನೆಮ್ಮದಿಯಾಗಿ ಊಟ ಮಾಡಿಲ್ಲ. ಆದ್ರೆ ಯಾವತ್ತೂ ಇಷ್ಟೊಂದು ಕರ್ನಾಟಕದ ಮೂಲೆ ಮೂಲೆಗಳಿಂದ ಅಲೆಮಾರಿಗಳ ಪರವಾದ ಮತ್ತು ಅಲೆಮಾರಿಗಳ ಧ್ವನಿ ಕೇಳಿಸಿರಲಿಲ್ಲ. ಅಷ್ಟು ಧ್ವನಿ ಇವತ್ತು ಇಲ್ಲಿ ಮೋಗ್ತಾ ಇದೆ. ಇದು ಯಾಕಂದ್ರೆ ನಮ್ಮ ಅಲೆಮಾರಿಗಳಿಗಾಗಿರ್ತಕ್ಕಂಥ ಅನ್ಯಾಯದ ಕಾರಣಕ್ಕಾಗಿ ಅನ್ಯಾಯವನ್ನ ಸರಿಪಡಿಸಿ ಸಾಮಾಜಿಕ ನ್ಯಾಯಕ್ಕಾಗಿ ಸರ್ಕಾರವನ್ನ ಒತ್ತಾಯಿಸಿ ಮಾಡ್ತಿರುವಂತ ಸಮಾವೇಶ ಇದು. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷಗಳಾದ್ರೂ ಕೂಡ ಇವತ್ತಿನವರೆಗೂ ಅಲೆಮಾರಿಗಳು ಬೇರೆ ಗುಡಾರ, ಟೆಂಟು, ಬಿಡಾರಗಳಲ್ಲಿ ವಾಸ ಇದ್ದಾರೆ, ಭಿಕ್ಷಾಟನೆ ಮಾಡಿಕೊಂಡು ಕಲಾ ನೆಲೆಗಳಿಂದ ಬದುಕ್ತಾ ಇದ್ದಾರೆ. ಈ ತರ ಸ್ಥಿತಿನಲ್ಲಿ ನಮ್ಮ ಅಲೆಮಾರಿಗಳಿದ್ದಾರೆ. ಇವತ್ತು ವೇದಿಕೆ ಮೇಲೆ ಸಾಂಕೇತಿಕವಾಗಿ 2 ಟೆಂಟ್ಗಳನ್ನ ಹಾಕಿದೆ. ನಾವು ಟೆಂಟ್ಗಳನ್ನ ಇನ್ನೂ ಉಳಿಸ್ಕೊಂಡಿದ್ದೀವಿ. ಟೆಂಟ್ಗಳನ್ನ ಟೇಪ್ ಕಟ್ ಮಾಡೋ ಮೂಲಕ ಈ ಸಮಾವೇಶ ಉದ್ಘಾಟನೆ ಮಾಡ್ತಿದ್ದೀವಿ ಅಂದ್ರೆ ಇದು ಎಂತ ನಾಗರಿಕ ಕುರೂಪ. ಯೋಚನೆ ಮಾಡಬೇಕು. ಅಂದ್ರೆ ಟೆಂಟ್ ನಮ್ಗೆ ಗುಡಿಸಲು ಮುಕ್ತ ಕರ್ನಾಟಕ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾರೆ. ಮೊದಲು ಈ ಟೆಂಟ್ ಮುಕ್ತ ಕರ್ನಾಟಕವನ್ನ ಮಾಡಿ, ಭಿಕ್ಷಾಟನೆ ನಿರ್ಮೂಲನೆ ಮಾಡೋ ಹಂತದಲ್ಲಿ ನಮ್ಮ ಅಲೆಮಾರಿ ಭಿಕ್ಷುಕರು ಬೀದಿಗೆ ಬಂದಾಗ ಅವ್ರನ್ನೆಲ್ಲ ಹಿಡಿದು ನಿರ್ವಸತಿ ವಸತಿ ಕೇಂದ್ರಗಳಿಗೆ ಹಾಕ್ತಿದ್ದಾರೆ. ಆದ್ರೆ ಮುಖ್ಯ ಸಮುದಾಯಗಳು ನಮ್ಮ ಅಲೆಮಾರಿಗಳನ್ನ ಒಳಗೊಳ್ಳದೆ ಇರುವಾಗ, ಈ ತರ ಸಾಮಾಜಿಕ ನ್ಯಾಯ ಸಿಗದೇ ಇರುವಾಗ ನಾವು ಏನ್ ಮಾಡಬೇಕು? ನ್ಯಾಯಮೂರ್ತಿಗಳಾದ ಎಚ್.ಎನ್. ನಾಗಮೋಹನ್ ದಾಸ್ ಅವರು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಸೂಕ್ತ ನಿರ್ದೇಶನಗಳನ್ನ ನೀಡಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಶಿಫಾರಸು ಮಾಡಿದ್ರು ಕೂಡ ನಾವು ಕೇಳ್ತಾ ಇರೋದು 1% ಮೀಸಲಾತಿ ಅಷ್ಟೇ, ಹೆಚ್ಚೇನು ಯಾರ ಪಾಲನ್ನು ನಾವು ಕೇಳ್ತಾ ಇಲ್ಲ. ಆದ್ರೆ ಅವರ ಶಿಫಾರಸನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸದೆ ಬಹಳ ಅನ್ಯಾಯಕ್ಕೆ ಅಲೆಮಾರಿ ಸಮುದಾಯ ಗುರಿಯಾಗಿದೆ. ನಾನು ನಿಮ್ಮ ಎದುರುಗಡೆ ಒಂದು ಮಾತು ಹೇಳ್ತಾ ಇದ್ದೀನಿ. ನಾನು ಅಲೆಮಾರಿ ಸಮುದಾಯದ ಅಂದ್ರೆ ಒಂದು ಸಮುದಾಯದಲ್ಲಿ ನಾನು ಹುಟ್ಟದೆ ಹೋದ್ರೂ ಕೂಡ ಸಮಸ್ತ ಅಲೆಮಾರಿಗಳ ಮಗನಾಗಿ ನಾನು ಸಂಶೋಧನೆ ಮಾಡ್ತಾ ಮತ್ತು ಎಲ್ಲೇ ಅಲೆಮಾರಿಗಳ ಸಂಕಟದಲ್ಲಿ ಇದ್ದಾರೆ ಅಂದ್ರೆ ಅವರ ಜೊತೆಗೆ ಪಾಲ್ಗೊಳ್ತಾ ನಾನು ಬಂದಿದ್ದೇನೆ. ಬರ್ತೀವಿ ದೆಹಲಿಗೆ ಬೀದಿಗೆ ಬಂದು ನಾವು ನ್ಯಾಯಕ್ಕೋಸ್ಕರ ನಾವು ಆಗ್ರಹ ಮಾಡ್ತೇವೆ. ಆದ್ರಿಂದ ಅಲ್ಲಿವರೆಗೂ ನಮ್ಮ ಅಲೆಮಾರಿಗಳನ್ನ ತೆಗೆದುಕೊಂಡು ಹೋಗಲಾರದು ಸರ್ಕಾರ ಅಂತ ಹೇಳಿ ಮತ್ತು ಸಿದ್ದರಾಮಯ್ಯನವರು ಜನಪರ ನಾಯಕರು ಅವರು ಈ ಸಂಕಟವನ್ನ ಅರ್ಥ ಮಾಡಿಕೊಂಡು ನಮ್ಮ ಮಾತುಕತೆ, ಸಂವಾದ, ಚರ್ಚೆಗಳೇನಿದ್ದಾವೆ ಇದೇ ಹಂತದಲ್ಲಿ ಬಗೆಹರಿಸ್ಕೊಡ್ಬೇಕು. ಏನು ತೀರ್ಪು ಏನು ಇದು ಶಾಸನ ಸಭೆಯಲ್ಲಿ ತೀರ್ಮಾನ ಮಾಡಿ ಹೇಳಿದ್ರು, ಆ ತೀರ್ಮಾನ